ಮೊನ್ನೆಯಷ್ಟೇ ಸಿಟಿ ರವಿ ವಿಚಾರದಲ್ಲಿ ಏನೆಲ್ಲ ಹೈಡ್ರಾಮಾ ಆಯಿತು, ರಾತ್ರಿ ಇಡೀ ಆದಂತಹ ಒಂದಷ್ಟು ವಿಚಾರಗಳು ಗೊತ್ತಿದೆ. ಆದರೆ ಅದಾದ್ಮೇಲೆ ಏನು ಸಿಟಿ ರವಿ ಅವರಿಗೆ ಬೇಲ್ ಸಿಕ್ತು, ಹೊರಗೆ ಬಂದ್ರು. ಆದರೂ ಕೂಡ ವಿಚಾರವಾಗಿ ಈಗ ಒಂದು ದೊಡ್ಡ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ, ಒಂದು ದೊಡ್ಡ ಹೋರಾಟಕ್ಕೆ ಸಿಟಿ ರವಿ ಮುಂದಾಗ್ತಿದ್ದಾರೆ. ನಾನು ಬೆಳಗಾವಿ ಚಲೋ ಮಾಡ್ತೀನಿ, ಗೂಂಡಾ ರಿಪಬ್ಲಿಕ್ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಿದು ಪ್ಲಾನ್? ಬನ್ನಿ ರಿಪೋರ್ಟ್ ನೋಡೋಣ. ಅದು 2010ರ ಕಾಲ. ಸಿದ್ದರಾಮಯ್ಯ ತೊಡೆ ತಟ್ಟಿ ತನ್ನ ಶಕ್ತಿ ಏನು ಅಂತ ತೋರಿಸಿಕೊಟ್ಟಿದ್ರು. ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ರಾಜಕೀಯವಾಗಿ ಸದೆ ಪಡೆದು ಹೆಡೆಮುರಿ ಕಟ್ಟುತ್ತೇವೆಂದು ಹೂಂಕರಿಸಿದ್ರು. ಗಾಲಿ ಜನಾರ್ದನ ರೆಡ್ಡಿಯನ್ನೇ ಟಾರ್ಗೆಟ್ ಮಾಡಿ ಪಾದಯಾತ್ರೆ ಮೂಲಕ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ರು. ಅಂದು ವಿಧಾನಸಭೆಯಲ್ಲಿ ರೆಡ್ಡಿ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ರಿ ಎಂದು ಸವಾಲು ಹಾಕಿದ್ರು. ಅದರಂತೆ ಸವಾಲು ಸ್ವೀಕರಿಸಿ ರಿಪಬ್ಲಿಕ್ ಆಫ್ ಬಳ್ಳಾರಿ ವಿರುದ್ಧ ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯ ರಣ ಕಹಳೆ ಮೊಳಗಿಸಿದ್ದು ಇತಿಹಾಸ. ಆದರೆ ಇದೀಗ ಅಂಥದ್ದೇ ಒಂದು ಇತಿಹಾಸ ಸೃಷ್ಟಿಗೆ ಬಿಜೆಪಿ ಮುನ್ಸೂಚನೆ ಕೊಟ್ಟಂತಿದೆ. ಇದಕ್ಕೆ ಕಾರಣವೇ ರಿಪಬ್ಲಿಕ್ ಆಫ್ ಬೆಳಗಾವಿ ವಿರುದ್ಧ ರಣ ಕಹಳೆ ಮೊಳಗಿಸೋಕೆ ಬಿಜೆಪಿ ಟೀಮ್ ಸಜ್ಜಾಗಿರೋದು. ಷಡ್ಯಂತ್ರ ಜಾಗದಿಂದಲೇ ಪುಟಿದೇಳೋಕೆ ಸಿಟಿ ರವಿ ಹೊಸ ಸಮರ. ಬೆಳಗಾವಿ ಚಲೋ ಮಾಡೋಕೆ ಬಿಜೆಪಿ ನಾಯಕರಿಂದ ತಯಾರಿ. ಸಿಟಿ ರವಿ ಬಂಧನ ಬಿಜೆಪಿಗೆ ಅಸ್ತ್ರ, ಕಾಂಗ್ರೆಸ್ ವಿರುದ್ಧ ರಣಯುದ್ಧ. ರೆಡ್ಡಿ ವಿರುದ್ಧ ಬಳ್ಳಾರಿ ಪಾದಯಾತ್ರೆ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಹೊಸದೊಂದು ಅಲೆ ಸೃಷ್ಟಿಸದಿದ್ರೆ ಇದೀಗ ಸಿದ್ದರಾಮಯ್ಯಗೆ ಇಷ್ಟೊಂದು ವರ್ಚಸ್ಸು ಇರುತ್ತಿರಲಿಲ್ವೇನೋ. ಸಿದ್ದರಾಮಯ್ಯ ಕರೆ ಕೊಟ್ಟ ಒಂದೇ ಕೂಗಿಗೆ ಬಳ್ಳಾರಿ ಮೈದಾನದಲ್ಲಿ ಜನಸ್ತೋಮದ ಜಯಘೋಷ ಮೊಳಗಿತ್ತು. ಇದೀಗ ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಬಂಧನವಾಗಿ ಬಿಡುಗಡೆಯಾಗಿರುವ ಸಿಟಿ ರವಿ ಅವಮಾನವಾದ ಜಾಗದಿಂದಲೇ ಪುಟಿದೇಳೋಕೆ ಹೊಸ ಸಮರವನ್ನೇ ಸಾರಿದ್ದಾರೆ. ಬೆಳಗಾವಿ ಗುಂಡಾ ರಿಪಬ್ಲಿಕ್ ಮಾಡೋಕೆ ಬಿಡಲ್ಲ. ಸರ್ಕಾರದ ವಿರುದ್ಧ ಸಿಟಿ ರವಿ ಹೋರಾಟಕ್ಕೆ ನಿರ್ಧಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆಯನ್ನೇ ಟಾರ್ಗೆಟ್ ಮಾಡಿರುವ ಸಿಟಿ ರವಿ ಹೊಸದೊಂದು ಸಮರಕ್ಕೆ ಸಜ್ಜಾಗಿದ್ದಾರೆ. ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ನನ್ನ ಅರೆಸ್ಟ್ ಮಾಡಿದ್ರು ಅನ್ನೋದು ಸಿಟಿ ರವಿ ವಾದ. ಹೀಗಾಗಿ ಬೆಳಗಾವಿಯನ್ನ ಗುಂಡಾ ರಿಪಬ್ಲಿಕ್ ಮಾಡೋಕೆ ಬಿಡೋದಿಲ್ಲ ಅಂದಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ನಾವು ಗುಂಡಾ ರಿಪಬ್ಲಿಕ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ನಾವು ಎಲ್ಲ ಆಯಾಮದಲ್ಲೂ ಹೋರಾಟ ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರು, ಇಬ್ರು ವಿಪಕ್ಷ ನಾಯಕರು, ವರಿಷ್ಠ ನಾಯಕರುಗಳು ಪಕ್ಷದ ಅವ್ರ ಜೊತೆ ಎಲ್ಲ ಸಮಾಲೋಚನೆ ಮಾಡಿ ನಿರ್ಣಯ. ವರಿಷ್ಠರ ಜೊತೆ ಚರ್ಚಿಸಿ ಬೆಳಗಾವಿ ಚಲೋ ಮಾಡ್ತೀವಿ ಅಂತ ಸಿಟಿ ರವಿ ಹೋರಾಟ ಘೋಷಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅಕಸ್ಮಾತ್ ಅವರು FIR ರಿಜಿಸ್ಟರ್ ಮಾಡಿ ಕೊಲೆ ಪ್ರಯತ್ನ, ಹಲ್ಲೆ ಮಾಡಿದವ್ರನ್ನ, ಕುಮ್ಮಕ್ ಕೊಟ್ಟವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳದೇ ಇದ್ರೆ ಬೆಳಗಾವಿ ಚಲೋ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ದೊಡ್ಡ ಮನುಷ್ಯರು ಬೆಳಗಾವಿಯಿಂದ ಬದುಕಿ ಬಂದಿದ್ದೇ ಪುಣ್ಯ ಅಂತಾರೆ. ಆದರೆ ಬೆಳಗಾವಿ ಜನ ಯಾರು ಏನು ಮಾಡ್ತಾರೆ, ಬಾ ನಿನ್ನ ಜೊತೆ ಇದ್ದೀವಿ ಅಂತಿದ್ದಾರೆ ಅಂತ ಸಿಟಿ ರವಿ ರೋಷಾವೇಶದ ಮಾತನಾಡಿದ್ರು. ಯಾರೋ ಒಬ್ರು ದೊಡ್ಡ ಮನುಷ್ಯರು ಹೇಳಿದ್ರು, ಬೆಳಗಾವಿಯಿಂದ ಬದುಕಿ ಬಂದಿದ್ದೇ ಪುಣ್ಯ ಅಂತ ಹೇಳಿ. ಬೆಳಗಾವಿ ಜನ ಹೇಳ್ತಾ ಇದ್ದಾರೆ, ಯಾರೇನ್ ಮಾಡ್ತಾರೆ, ಬಾ ನೀನ್ ಇಲ್ಲಿಗೆಯ, ನಿನ್ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಬೆಳಗಾವಿ ಜನ ಹೇಳ್ತಿದ್ದಾರೆ. ಫೇಕ್ ಎನ್ಕೌಂಟರ್ ಅವಕಾಶ ಸಿಕ್ಕಿದ್ರೆ ಮುಗಿಸ್ತಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಸಂಚಲನ. ಅವಕಾಶ ಸಿಕ್ಕಿದ್ರೆ ಸಿಟಿ ರವಿಯನ್ನ ಮುಗಿಸೇ ಬಿಡ್ತಿದ್ರು ಅಂತ ಕೇಂದ್ರ ಸಚಿವ ಜೋಶಿ ಗಂಭೀರ ಆರೋಪ ಮಾಡಿದ್ರು. ಇಷ್ಟೇ ಅಲ್ಲ, ಫೇಕ್ ಎನ್ಕೌಂಟರ್ ಮಾಡೋ ಹುನ್ನಾರ ಇತ್ತು ಅನ್ನೋ ಹೇಳಿಕೆ ಮೂಲಕ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿಟಿ ರವಿ ಅವರನ್ನ ಮುಗಿಸಬೇಕು ಅಂತ ಇತ್ತು ಕಾಣ್ತದ ಅವ್ರಿಗೆ, ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಮತ್ತು ನಮ್ಮ ಇನ್ನೊಬ್ಬರು MLC ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ರು. ಮಾಧ್ಯಮದವ್ರಿಗೆ ಧನ್ಯವಾದ ಹೇಳ್ಬೇಕಂತ ರಾತ್ರಿ ಒಳಗ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ದಲ್ಲಿ ಶೂಟಿಂಗ್ ತಕೊಂಡು ಅದನ್ನ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾ ಇದ್ರು. ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂತ ವಿಚಾರ ಇತ್ತು ಕಾಣ್ತದ ಅವ್ರಿಗೆ. ಜೋಶಿ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ BK ಹರಿಪ್ರಸಾದ್ ನಕಲಿ ಎನ್ಕೌಂಟರ್ಗೆ ಅಮಿತ್ ಶಾ ಹೆಸರುವಾಸಿ ಅಂದ್ರು. ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂತ ವಿಚಾರ ಇತ್ತು ಕಾಣ್ತದವರು. ಪ್ರಹ್ಲಾದ್ ಜೋಶಿ ಅವರು, ಅಮಿತ್ ಶಾ ಸಂತತಿಯವರು ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂತ ಅಮಿತ್ ಶಾನ ಸುಪ್ರೀಂ ಕೋರ್ಟ್ ಗಡಿಪಾರ್ ಮಾಡಿತ್ತು ಗುಜರಾತ್ ಇಂದ.
ಆದ್ರಿಂದ ಅಮಿತ್ ಶಾ ಅವರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಬಂದು ಹೇಳ್ತಾ ಇದ್ದಾರೆ. ಅವ್ರು ಮಾಡಬೇಕಾಗಿರೋದು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಎನ್ಕೌಂಟರ್ ಮಾಡೋಕೆ ಇದೇನು ಯುಪಿ ಬಿಹಾರನ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಎಸ್ಪಿಜಿ ತೆಗೆದುಕೊಳ್ಳಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ರು. ಜೋಶಿ ಅವರು ಕೇಂದ್ರ ಸಚಿವರು, ಒಂದು ಸರಿಯಾನ ನೀವು ಅವರು ಅಭಿವೃದ್ಧಿ ಬಗ್ಗೆ ಮಾತಾಡೋದು ಕೇಳಿದ್ದೀರಾ? ಬರೇ ಬೆಂಕಿ ಹಚ್ಚ ಕೆಲಸ, ಅಷ್ಟು ಸೀನಿಯರ್ ಆಗ್ಬಿಟ್ಟು ಕೂಡ ಹೆಂಗ್ರಿ ಎನ್ಕೌಂಟರ್ ಆಗುತ್ತೆ? ಆಗಕ್ಕೆ ಸಾಧ್ಯನಾ? ಇದು ಯುಪಿ ಬಿಹಾರ್ ಏನಪ್ಪ? ಬಿಜೆಪಿ ರೂಲ್ಡ್ ಸ್ಟೇಟ್ ಏನ್ರಿ ಇದು? ಡೆಲ್ಲಿ ಇದೆಯಲ್ರಿ, ಡೆಲ್ಲಿ ಸಪೋರ್ಟ್ ತಗೊಂಡು SPG ಕವರೇಜ್ ಕೊಡೋದಕ್ಕೆ ಹೇಳ್ಬಿಡಿ, ಏನ್ ತಲೆ ಯಾಕೆ ಎಷ್ಟ್ಕೊತೀವಿ? ಇಲ್ಲ ಅಂತ ಅಂದ್ರೆ ಸ್ಟೇಟ್ ಸೆಕ್ಯೂರಿಟಿನ ಇಲ್ಲೇನೇನೆ ಒಂದ್ ಹಿಂದೆ ಒಂದು ವ್ಯಾನು ಮುಂದೆ ಒಂದು ವ್ಯಾನ್ ಹಾಕೊಂಡು ಓಡಾಡಕ್ಕೆ ಹೇಳಿ. ಬೇಡ ಅಂದವ್ರು ಯಾರು? ಅವ್ರು ಏನಾರ ಆ ತರ ಇದ್ರೆ. ಇನ್ನು ಪೊಲೀಸರ ನಡೆ ನಿಗೂಢವಾಗಿತ್ತು ಅಂತ CT ರವಿ ನಿನ್ನೆ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ದರು. ಇದಕ್ಕೆ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ ಯಾಕೆ ನ್ಯಾಯಾಂಗ ತನಿಖೆಗೆ ಕೇಳ್ತಿದ್ದಾರೆಂದು ಪ್ರಶ್ನಿಸಿದ್ದಾರೆ. ನನ್ನ ಮೇಲೆ ದೌರ್ಜನ್ಯ ಆಗಿದೆ, ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ, ಇವರೆಲ್ಲರ ಕಾಲ್ ರೆಕಾರ್ಡನ್ನು ಪರಿಶೀಲನೆ ಮಾಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆಯಾಗಿ ಯಾರ ಜೊತೆ ಇವರು ಮಾತಾಡ್ತಿದ್ರು? ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೈರೆಕ್ಷನ್ ಕೊಡ್ತಿದ್ರು. ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ. ಇಷ್ಟೇ ಅಲ್ಲ, ಮಾಜಿ ಸಂಸದ ಡಿಕೆ ಸುರೇಶ್ RSS ಸಂಸ್ಕೃತಿಯನ್ನ ಪ್ರಶ್ನಿಸಿದ್ದಾರೆ. RSS ಅವರು ಹೇಳ್ಕೊಟ್ಟಿರೋಂತ ಸಂಸ್ಕೃತಿ ಇದೆನಾ? ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ ಅವ್ರು ತೋರಿಸ್ತಾ ಇರ್ತಕ್ಕಂತ ಒಂದು ನಡವಳಿಕೆ ರೀತಿಯನ್ನ ನೋಡಿದ್ರೆ ಬಹುಶಃ ಅವ್ರ ಮನೆಯಲ್ಲಿ, ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ. ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಅರೆಸ್ಟ್ ಮಾಡಿರೋದನ್ನೇ ಅಸ್ತ್ರ ಮಾಡಿಕೊಂಡ CT ರವಿ ಬೆಳಗಾವಿ ಚಲೋ ಮಾಡೋ ಘೋಷಣೆ ಮಾಡಿದ್ದಾರೆ. ನನ್ನ ಬಂಧನದ ಹಿಂದೆ DCM DK, ಸಿದ್ದರಾಮಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್ ಷಡ್ಯಂತ್ರ ಅಂತ ಆರೋಪಿಸಿದ್ದಾರೆ. ಹೀಗಾಗಿ ಅವಮಾನ ಆದ ಸ್ಥಳದಲ್ಲೇ ಮತ್ತೆ ಪುಟಿದೇಳೋಕೆ CT ರವಿ ಹೊಸ ಸಮರಕ್ಕೆ ಸಜ್ಜಾಗಿರೋದು ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಲಾಭ ತಂದುಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.